ಬೇರೆಯವ್ರಿಗೆ ಮಂಜುನಾಥ್ ಬರ್ತ್ಡೇ ಯಾರ ಬರ್ತ್ಡೇ ಬಂದಿದ್ದ? ಮಂಜುನಾಥ್ ಬರ್ತ್ಡೇನೆ ಬಂದಿದ್ದು. ಅವ್ನು 3 ದಿನಕ್ಕೆ ನಂಗೆ ಟೇಟಸ್ ಬರ್ತ್ಡೇ ಯಾರ್ದು? ಮಂಜುನಾಥ್ದೇ. ಮಂಜುನಾಥ್ ಬರ್ತ್ಡೇ. ನಾನು ಫೋಟೋ ಹಾಕಿ ಟೇಟಸ್ಗೆ ಅಂತ ಹೇಳ್ಬಿಟ್ಟು ಅವ್ನು ನಂಗೆ ಫೋನ್ ಮಾಡಿದ್ದ. ನಾನು ಹಾಕಿದ್ದೆ. ಇಷ್ಟೇ ಮಾತಾಡಿದ್ದ ಅವನ್ನ. ತಿರ್ಗ ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾವ್ರೆ ಅವರು. ಅಣ್ಣ ಏನಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನಾಗೈತೆ ಅಂತನೂ ಗೊತ್ತಿಲ್ಲ. ಈಗ ಮಂಜುನಾಥ್ ಅವ್ರ ಮಾವನ ಮಗಳನ್ನ ಇಷ್ಟಪಟ್ಟಿದ್ದಂತಲ್ಲ, ಅದೇನು? ಅವನು ಮಾತ್ರ ಇಷ್ಟಪಟ್ಟಿದ್ದ. ಅವ್ರ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿಲ್ಲ. ಚಿಕ್ಕ ಹುಡುಗಿ ನಾವು ಕೊಡಲ್ಲಪ್ಪ ಅಂತ ಅವ್ರು ಹೇಳವ್ರೆ. ಇವನು ಮಾತ್ರ ನಾನು ಅದೇ ಹುಡುಗಿನ ಮಾಡ್ಕೊತೀನಿ ಅಂತ ಇವನಂದ. ನಾವೆಲ್ಲನೂ ಬೇಡಪ್ಪ, ಬೇರೆ ಕಡೆ ನೋಡಿಬಿಟ್ಟು ಯಾವುದಾನ ಒಂದು ಮನೆ ಕಟ್ಬಿಟ್ಟು ಬೇರೆ ಕಡೆ ಮದುವೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರೆ, ಅವ್ನು ಯಾರ ಮಾತು ಕೇಳ್ತಾ ಇಲ್ಲ, ಅವನೇ ಆ ಹುಡುಗಿನ ಮಾಡ್ಕೊಬೇಕು ಅಂತ ಅವನು ಒಪ್ಪಿದ್ದ. ಇಷ್ಟೇ. ಇದರಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಣ್ಣ. ಇವಾಗ ಮಾತ್ರ ಫೋನ್ ಬಂತು, ಹಿಂಗೆ ಬಂದಿದ್ದೀರಿ ಇಷ್ಟೇ. ಯಾರ ಮೇಲೆ ಯಾರು ಜಗಳ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಆ ಮಗುನ್ ಕೊಡಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನ? ಬೇಜಾರಂಥದ್ದು ಏನಿಲ್ಲ ಅಣ್ಣ. ಏನಾಗೈತೆ ಅನ್ನೋದು ಗೊತ್ತಿಲ್ಲ ಅಣ್ಣ. ಒಟ್ಟಿನಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಚಿಕ್ಕ ಹುಡುಗಿ ನಾವು ಕೊಡಲ್ಲ ಅಂತ ಅವ್ರು ಹೇಳವ್ರೆ. ಇವನು ಅದೇ ಹುಡುಗಿನೂ ಆಗಬೇಕು ಅಂತ ಇವನಿದ್ದ. ನಾನು ಅವ್ರ ಅಣ್ಣ ಬೇಡಪ್ಪ, ಬೇರೆ ಕಡೆ ನೋಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ ಅಷ್ಟೇ. ಅವ್ರ ಮಾವ ಹೆಸರು ಬೇರೆಯವ್ರಿಗೆ ಮಂಜುನಾಥ್ ಬರ್ತ್ಡೇ ಯಾರ ಬರ್ತ್ಡೇ ಬಂದಿದ್ದ? ಮಂಜುನಾಥ್ ಬರ್ತ್ಡೇನೆ ಬಂದಿದ್ದು. ಅವ್ನು 3 ದಿನಕ್ಕೆ ನಂಗೆ ಟೇಟಸ್ ಬರ್ತ್ಡೇ ಯಾರ್ದು? ಮಂಜುನಾಥ್ದೇ. ಮಂಜುನಾಥ್ ಬರ್ತ್ಡೇ. ನಾನು ಫೋಟೋ ಹಾಕಿ ಟೇಟಸ್ಗೆ ಅಂತ ಹೇಳ್ಬಿಟ್ಟು ಅವ್ನು ನಂಗೆ ಫೋನ್ ಮಾಡಿದ್ದ. ನಾನು ಹಾಕಿದ್ದೆ. ಇಷ್ಟೇ ಮಾತಾಡಿದ್ದ ಅವನ್ನ. ತಿರ್ಗ ಇವತ್ತು ನೋಡಿದ್ರೆ ಹಿಂಗೆ ಮಾತಾಡ್ತಾವ್ರೆ ಅವರು. ಅಣ್ಣ ಏನಂತೂ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನಾಗೈತೆ ಅಂತನೂ ಗೊತ್ತಿಲ್ಲ. ಈಗ ಮಂಜುನಾಥ್ ಅವ್ರ ಮಾವನ ಮಗಳನ್ನ ಇಷ್ಟಪಟ್ಟಿದ್ದಂತಲ್ಲ, ಅದೇನು? ಅವನು ಮಾತ್ರ ಇಷ್ಟಪಟ್ಟಿದ್ದ. ಅವ್ರ ಮನೆಯಲ್ಲಿ ಯಾರಿಗೂ ಇಷ್ಟ ಇದ್ದಿಲ್ಲ. ಚಿಕ್ಕ ಹುಡುಗಿ ನಾವು ಕೊಡಲ್ಲಪ್ಪ ಅಂತ ಅವ್ರು ಹೇಳವ್ರೆ. ಇವನು ಮಾತ್ರ ನಾನು ಅದೇ ಹುಡುಗಿನ ಮಾಡ್ಕೊತೀನಿ ಅಂತ ಇವನಂದ. ನಾವೆಲ್ಲನೂ ಬೇಡಪ್ಪ, ಬೇರೆ ಕಡೆ ನೋಡಿಬಿಟ್ಟು ಯಾವುದಾನ ಒಂದು ಮನೆ ಕಟ್ಬಿಟ್ಟು ಬೇರೆ ಕಡೆ ಮದುವೆ ಮಾಡೋಣ ಅಂತ ನಾವು ಅಂದ್ಕೊಂಡಿದ್ರೆ, ಅವ್ನು ಯಾರ ಮಾತು ಕೇಳ್ತಾ ಇಲ್ಲ, ಅವನೇ ಆ ಹುಡುಗಿನ ಮಾಡ್ಕೊಬೇಕು ಅಂತ ಅವನು ಒಪ್ಪಿದ್ದ. ಇಷ್ಟೇ. ಇದರಲ್ಲಿ ಏನಾಯ್ತು ಅನ್ನೋದು ಗೊತ್ತಿಲ್ಲ ಅಣ್ಣ. ಇವಾಗ ಮಾತ್ರ ಫೋನ್ ಬಂತು, ಹಿಂಗೆ ಬಂದಿದ್ದೀರಿ ಇಷ್ಟೇ. ಯಾರ ಮೇಲೆ ಯಾರು ಜಗಳ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಮಗುನ್ ಕೊಡಲ್ಲ ಅನ್ನೋದಕ್ಕೆ ಬೇಜಾರು ಮಾಡ್ಕೊಂಡಿದ್ದಾನ? ಬೇಜಾರಂಥದ್ದು ಏನಿಲ್ಲ ಅಣ್ಣ. ಏನಾಗೈತೆ ಅನ್ನೋದು ಗೊತ್ತಿಲ್ಲ ಅಣ್ಣ. ಒಟ್ಟಿನಲ್ಲಿ ಏನಾಗೈತೆ ಅಂತ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಚಿಕ್ಕ ಹುಡುಗಿ ನಾವು ಕೊಡಲ್ಲ ಅಂತ ಅವ್ರು ಹೇಳವ್ರೆ. ಇವನು ಅದೇ ಹುಡುಗಿನೂ ಆಗಬೇಕು ಅಂತ ಇವನಿದ್ದ. ನಾನು ಅವ್ರ ಅಣ್ಣ ಬೇಡಪ್ಪ, ಬೇರೆ ಕಡೆ ನೋಡೋಣ ಅಂತ ನಾವು ಅಂದ್ಕೊಂಡಿದ್ದೀರಿ ಅಷ್ಟೇ. ಅವ್ರ ಮಾವ ಹೆಸರು